ಪಿಡಿಒ ಅವರೇ ಮದ್ರೆಡ್ಡಿ ಅವರೇ ಈಗ ಇವನ ಕಂದ 7,000 ಕಟ್ಟಬೇಕು ಅಂತಿದ್ರೆ ಅಂತ ಏನದು ಆನ್ಲೈನ್ ಅಲ್ಲಿ ಕಂದ ಸುಮಾರು ಕಟ್ಟಿಲ್ಲ ಸರ್ ಇರೋದು ಕಟ್ಟಿತ್ತೆ ಆನ್ಲೈನ್ ಅಲ್ಲಿ చూడు నెక్స్ట్ ఇస్తారు గవర్నమెంట్ లా ఇడిసినోడు మా పిల్లోడు గ్యాప్ చేసి ఊర్లో డంగూర కొట్టిస్తాను ಅವ್ರು నేనే ಏಪಿಸ್ತಾನೆ ಏಪಿಸ್ತೆ ಭೀಮ್ ವస్తుంది ಕಮಿಟಿಯಲ್ಲಿ ಇಡಬೇಕು ತಹಸೀಲ್ದಾರ್ ಸರ್ ಎಡಿಎಲ್ ಸರ್ ಎಲ್ಲ ಇರ್ತಾರೆ ಕಮಿಟಿಯಲ್ಲಿ ಇಡೋಣ ಇದ್ರ ಸ್ಟೇಟಸ್ ಕಾನೂನು ರೀತಿ ಇದ್ರೆ ಫಸ್ಟ್ ಮೀಟಿಂಗ್ ಅಲ್ಲೇ ಕ್ಲಿಯರ್ ಮಾಡ್ಬೇಕು ಅದೊಂದು ಆರ್ಚೊಕ್ಕಳಿ 7 ಮನೆಗೆ ನೀರಿನ ವ್ಯವಸ್ಥೆ ಬರ್ಕೊಂಡು ಇದು ವಾಟರ್ ಫಿಲ್ಟರ್ ಫಾಲೋ ಅಪ್ ಮಾಡ್ಕೊಂಡು MLA ಫಂಡ್ ಅಲ್ಲಿ ಇಮಿಡಿಯೇಟ್ ಆಗಿ ಹಾಕ್ಸ್ಬೇಕು ನೀವು ಒಂದು ಕೆಲಸ ಮಾಡ್ರಿ ನೀವು ಪತ್ರ ಬರೀರಿ ಮದ್ರೆಡ್ಡಿ ಸರ್ ಇವ್ರು ಊರವರೆಲ್ಲ ಹೇಳಿದ್ರೆ ಅಲ್ಲೇ ಮಾಡಿ ಸ್ಕೂಲ್ಗೆ ಹೋಗಿ ವಾಟರ್ ಫಿಲ್ಟರ್ ಇಮಿಡಿಯೇಟ್ ಆಗಿ ನಾನು ಚೇಪಿಸ್ತಾನೆ వీళ్ళు తహసీల్దార్ సార్ అంత తాలూక్ ఆఫీసర్లు ఇక్కడ ఉండము పీడిఓని ఇంకా పట్టి పెన్షన్ అదే అందరికి పెన్షన్ వస్తుందమ్మా యజమాండ యాల యజమాండ రమ్మ రా కూకోరా ಕೂಕೋರಾ ಯಾರು ಬರುತ್ತೆ ಸರ್ ಇದು ಫುಡ್ ಅನ್ಸಿ ನೋಡಿ ರಮ್ಮ ರಾಜಮಾಂಡ ಯಾರು ఏడాది నీకు నిలిచిపోయింది అమ్మ నీకే అమ్మ భీమ్ వస్తాండి ఉండమ్మా చెక్ చేస్తారండి అక్క నీదేదా కార్డ్ ఏదా గృహలక్ష్మిలో వస్తా లేదు 2000 ఎలా కాదు కోడలు ఏమన్నా ఉందా కోడలు వాళ్ళకి ఏమన్నా పోతాందా కోడలు ఉంది అంటే వాళ్ళ అప్పన గారి ఇంట్లో మరి ఇంటికి ఒకరికి ఇస్తాం కదా ఆడవాళ్ళకి నువ్వు అప్లై చేసిన లేదక్క గృహలక్ష్మికి ನೋಡಿ ಚೆಕ್ ಮಾಡಿ ಯಜಮಾನ ನೀದು ಪೆನ್ಷನ್ ಯಾವ್ದೇ ఏమని అడగకపోతే కందాయం కట్టండి అంటారా నేను కూల్ చేసుకొని తినేదాన్ని ఆడ కడుతుంది కందాయమో 7,000 వచ్చిందంట కొడుకు సరిలేదా కోడలు సరిలేదా నేను ఎక్కడి నుంచి తెచ్చి కట్టేదే ಸರಿಸಾದ ಮುಂಡಿ ಮಾತಾಡೋದು ಪಿಡಿ ಅವರೇ ಮದ್ರೆಡ್ಡಿ ಅವರೇ ಈಗ ಇವರನ್ನ ಕಂದ 7,000 ಕಟ್ಟಬೇಕು ಅಂತಿದ್ರೆ ಅಂತ ಏನದು ಸರ್ ಆನ್ಲೈನ್ ಅಲ್ಲಿ ಕಂದ ಸುಮಾರು ಕಟ್ಟಿಲ್ಲ ಸರ್ ಕಂದ ಇರೋದು ಕಟ್ಟಿತ್ತೆ ಆನ್ಲೈನ್ ಅಲ್ಲಿ ಇದೆ ಸರ್ ಈಗ ಕಟ್ಲೇಬೇಕಾ ಕಟ್ಲಿಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಅವ್ರ ಹತ್ರ ಎಲ್ಲ ಏನ್ ಮಾಡೋದು ಈಗ ಏನ್ ಮಾಡೋದು ನೀದು ಪೆನ್ಷನ್ ಯಾವ್ದು ಓಲ್ಡ್ ಏಜ್ ಎಂತ ವಯಸ್ಸು ಹೌದಾ ಪೆನ್ಷನ್ ವಸ್ತಾಂಡ ಮೊದ್ಲು ಸರ್ ಪೆನ್ಷನ್ ಯಾರ್ದು ಸರ್ అమ్మ యజమాడు ఆధార్ కార్డ్ ఎట్లే పెన్షన్ వాళ్ళు ఉంటారు ఆఫీసర్లు ఎత్తుకురా ఇంట్లో ఉంది ఎత్తుకోచేపో అక్క పెన్షన్ అక్క 2000 అక్క మీ ఇంట్లో ఎవరు అప్లై చేసిన లేదు అక్క ఎలా అక్క ಗೃಹಲಕ್ಷ್ಮಿ ಯಾರು ಸರ್ ಈಗ ಅಮ್ಮ ಗೊತ್ತಾಗಲ್ವೇ ಅರ್ಜಿ ಅಮ್ಮ 16 ಕ್ಯಾನ್ಸಲ್ ಅయింದೆ ಇವಾಗ ಏನು ಪ್ರೋಸೆಸ್ ಹೇಳಿ ಅವ್ರಿಗೆ ఉండండి ಬರ್ಕೊಂಡ್ ಬಂಜಡ పేరేమ్మనిದೆ నరసమ్మక్క చూడు నెక్స్ట్ ఇడుస్తారు గవర్నమెంట్ లా ఇడిసినోడు మా పిల్లోడు గ్యాప్ చేసి ఊర్లో డంగూర కొట్టిస్తాను ಅವ್ರು నేనే ఏపిస్తాను ఏపిస్తే భీమ్ వస్తుంది నీ పేరు చెప్పు నరసమ్మ వస్తానే పిల్లోడు చేపిచ్చిస్తారు అవుట్లింగ్ భీమ్ వస్తుంది ಎಷ್ಟು ದಿನದಲ್ಲಿ ಬರ್ಬೋದು ಸರ್ ಹೌದಾ ಸರಿ ಇವ್ರದ್ದು ತಾಯಿ ಅಲ್ಲ ಮಾ ರೇಷನ್ ಕಾರ್ಡ್ ಇದೆಯಾ ಯಾಕಂಗೆ ಅಣ್ಣ ಸರ್ ಇಬ್ರಿಗೆ ಮಾತ್ರ ಅಕ್ಕಿ ಯಾಕೆ 4 ಜನಕ್ಕೆ ಕೊಡ್ತಿಲ್ಲ ಅಣ್ಣ ಅಕ್ಕಿ ಇಬ್ರಿಗೆ ಮಾತ್ರ ಕೊಡ್ತಿದ್ದಾರೆ ನಮ್ಮೂರಿಗೆ ಫುಡ್ ರೇಷನ್ ಕೊಡೋದು 3-4 ಕಿಲೋಮೀಟರ್ ರೇಷನ್ ಕೊಡೋ ಟೈಮಲ್ಲಿ ಇಲ್ಲಿಗೆ ಬಂದು ಕೊಡೋದಕ್ಕೆ ನಮ್ಗೆ ವ್ಯವಸ್ಥೆ ಕೊಡಿ ಸ್ಕೂಲಲ್ಲಿ ಯಾರು ರೇಷನ್ ಯಾರು ಬರುತ್ತೆ ಅದಕ್ಕೋಸ್ಕರ ಸರ್ ಇದೇ ಗ್ರಾಮದಲ್ಲಿ ಕೊಡ್ಬೇಕು ಸರ್ ಒಂದಿನ ಅನೌನ್ಸ್ ಮಾಡಿಸ್ಬಿಡಿ ಅವರೇ ಬಂದು ಕೊಡ್ಲಿ ಯಾಕಂದ್ರೆ ನಮ್ಗೆ ಅನುಕೂಲ ಇಲ್ಲ ಅಲ್ಲಿ ಹೋಗ್ಬೇಕಾಗುತ್ತೆ ಹೌದಾ ಸುಮಾರು ಬಸ್ ವ್ಯವಸ್ಥೆ ಇಲ್ಲ ನೋಟ್ ಮಾಡ್ಕೊಣ ರೇಷನ್ ಈ ಊರಿಗೆ ಕೊಡಂಗೆ ನೋಟ್ ಮಾಡ್ಕೊಣ ತಹಸೀಲ್ದಾರ್ ಆರ್ಚೊಕ್ನಳ್ಳಿಗೆ ಕೊಡಂಗೆ ಅಣ್ಣ ಈಗ ಒಂದಿನ ಡೇಟ್ ಅನೌನ್ಸ್ ಮಾಡಿ ಇಲ್ಲಿ ಇಟ್ಕೊಳಕ್ ಜಾಗ ಎಲ್ಲಿ ಕೊಡ್ತೀರಾ ಅವ್ರಿಗೆ ಹೌದಾ ವ್ಯವಸ್ಥೆ ಇದೆ ಸರ್ ಅಂಗನವಾಡಿ ಇದೆ ಸಹಕಾರ ಮಾಡಿ ಈಗ ಒಂದಿನ ಬಂದ್ರೆ ಅವತ್ತೆಲ್ಲರೂ ತಗೊಂಡ್ಬಿಡ್ಬೇಕು ಅಲ್ಲ ನಾನು ಹೇಳೋದು ಏನ್ ಗೊತ್ತಾ
ಡಿಸ್ಟೆನ್ಸ್ ಇದೆ. ಹಾ ಸಾಟರ್ಡೆ ಸಂಡೇ ಹಾ ಪ್ಲಾನ್ ಮಾಡ್ಕೊಂಡು ಸ್ಕೂಲ್ ಕ್ಲೋಸ್ ಇರ್ತದೆ. ಸಾಟರ್ಡೆ ಮಧ್ಯಾಹ್ನ ಮೇಲೆ ಬಿಟ್ಬಿಟ್ಟು ಅಲ್ಲ ಈಗ ಅವ್ರು ಅಲ್ಲಿ ಕೊಡೋ ಬದಲು ಇಲ್ಲಿಗೆ ಅನೌನ್ಸ್ ಮಾಡಿ ಕೊಡ್ತಾರಷ್ಟೇ. ಇವಾಗ ಏನು ಯಾವಾಗ ಇದಾಗ್ಬೋದು ಸರ್? ಯಾವಾಗ ಪರಿಶೀಲಿಸಿ ಹೇಳ್ತೀರಾ? ಬಂದಿದ್ದಾರೆ ಸರ್, ಹೇಳಿದೀನಿ ಸರ್. ತುಂಬಾ 3 ವರ್ಷದಿಂದ ಹೋಗ್ತಾ ಇದ್ದೀನಿ, ಅದ್ರಾಗ ಅವ್ರಿಗೆ ಕೊಟ್ಟಿದ್ದೀನಿ ನೋಡಿ ಸರ್. ಇಲ್ಲ ಈಗ ಇದು ಸ್ಪೀಡ್ ಅಪ್ ಮಾಡ್ತಾರೆ ಸರ್. ಇದು ಯಾವ ಸರ್ ಕಮಿಟಿಗೆ ಇಡಬೇಕು, ಕಮಿಟಿ ಫಾರ್ಮ್ ಸರ್. ಕಮಿಟಿಯಲ್ಲಿ ಇಕ್ಕವಾಗ ಮುಂಚೆ ತಗೊಂಡಿದ್ದಾರೆ ಸರ್. ಇದೇ ಊರಾಗ ನಂಜಮ್ಮ ಅವ್ರದ್ದು ಕಮಿಟಿಗೆ ಇಡ್ಬೇಕು ಸರ್. 10 ಜನ ಅಪ್ಲೈ ಮಾಡಿ ಇಬ್ರಿಗೆ ಕಮಿಟಿಲಿ ಪಾಸ್ ಆಗಿರುತ್ತೆ, 8 ಜನ ಬಾಕಿ ಇರುತ್ತೆ ಸರ್. 8 ಜನ ಮತ್ತೆ ಕಮಿಟಿಗೆ ಇಡಲೇಬೇಕು ಸರ್. 100 ಜನ ಇರ್ತಾರೆ, 100 ಜನ ಒಂದೇ ಸತಿ ಪಾಸ್ ಆಗಿರ್ತದೆ. ಪಾಸ್ ಆಗಿರೋದು ಆರ್ಡರ್ ಕಾಪಿ ಕೊಡ್ಬೇಕಲ್ಲ. ಪಾಸ್ ಆಗಿರೋದು ಆರ್ಡರ್ ಕಾಪಿ ಇದೆಯಾ? ಎಲ್ಲಿದೆ? ಇದೇ ಸಾಹೇಬ್ರು ಬಂದು ನಾನು ಸ್ಪಾಟ್ ನೋಡ್ಬೇಕಂದವ್ರೆ. ಯಾರು ಬಂದಿರೋದು? ಬಂದು ನೋಡಿ ಹೋಗಿದ್ದಾರೆ. ಆರ್ ಸಾಹೇಬ್ ಅವರು ಬಂದವ್ರ ಸರ್, ಇದುವರೆಗೂ ಕೊಟ್ಟಿಲ್ಲ. ಈಗ ಹಂಗೆ ಕಮಿಟಿಲಿ ಇಡಬೇಕು ಸರ್. ಅರ್ಥ ಮಾಡ್ಕೊಳ್ಳಿ, ನಾನು ನೋಡಿದೀನಿ ಸರ್. ಅದು ಫೈಲ್ ಪುಟ್ ಅಪ್ ಮಾಡ್ಬೇಕು, ಕಮಿಟಿಲಿ ಪಾಸ್ ಮಾಡ್ಬೇಕು. ADLR ಸರ್ ಹೇಳಿ. ಸ್ಥಳ ಪರಿಶೀಲನೆ ಮಾಡಿದ್ರೆ ಸರ್, ಈಗ ಮಾಡಿದ್ಮೇಲೆ ಅದನ್ನ ಕಮಿಟಿಯಲ್ಲಿ ಇಟ್ಬಿಟ್ಟೆ ಪಾಸ್ ಮಾಡ್ಬೇಕು ಸರ್. ಒಂದ್ಸ ಹಳೆ ಕಮಿಟಿಯಲ್ಲಿ ಲ್ಯಾಪ್ಸ್ ಆಗಿದ್ರೆ ಮತ್ತೆ ನೋಡೋ ಯಜಮಾನ್ರು ಕಮಿಟಿಯಲ್ಲಿ ಇಡಬೇಕು. ತಹಸೀಲ್ದಾರ್ ಸರ್, ADLR ಸರ್ ಎಲ್ಲ ಹೇಳ್ತಿದ್ದಾರೆ ಕಮಿಟಿಯಲ್ಲಿ ಇಡೋಣ. ಇದ್ರ ಸ್ಟೇಟಸ್ ಏನು ಕಾನೂನು ರೀತಿ ಇದ್ರೆ ಫಸ್ಟ್ ಮೀಟಿಂಗ್ ಅಲ್ಲೇ ಕ್ಲಿಯರ್ ಮಾಡ್ಬಿಡ್ತೀನಿ. ನೋಡಿ ಜೆರಾಕ್ಸ್ ಇದೆ, ಮಂಜಣ್ಣ ಇಟ್ಕೋ. చూడే తాలూకా ఆఫీస్లో వాళ్ళు ఉంటారు, నా ఆఫీస్ పరంగా ఆయన కమిటీ మీటింగ్ కూర్చున్నోడు మేమే ఫోన్ చేసి చెప్తాము. నీది కానూను రీతి ఉంటే ఫస్టే ఫైల్ తెచ్చి నేను ఇస్తాను, అంతే. ఇడిచిపెట్టు, తల చెడుకోవద్దు. కాలేదు అంటే అవుతుందా లేదా క్లియర్గా చెప్తాను. ಫಸ್ಟ್ ಮೀಟಿಂಗ್ ಪೆಡ್ತಾನೆ ಆಯ್ನ ಇಡಿ. ನಮ್ಮ PDO ಸರ್ ಬರುತ್ತೆ ಸರ್. ಪೈಪ್ ಲೈನ್ ಹಾಕ್ಸೋ ದೂರ ಆಯ್ತು ಸರ್. ಅದಕ್ಕೆ ನಾವು ಹೇಮಂತದ್ದು ಹೇಳಿದೀನಿ ಮೊನ್ನೆ. ಓರ್ ಇದಾಗ ಜೆಜೆನಲ್ಲಿ ಅಡಿಷನಲ್ ಇದ್ರಲ್ಲಿ ಬರೆಯಕ್ಕೆ ಮೊನ್ನೆ ರಾಮೂರು ನೇರ್ವೇಸ್ ಅಂತ ರೆಜಿಸ್ಟ್ರೇಷನ್ ಮಾಡಿ ಕಳಿಸಿದೆ. ಅದು ಅಪ್ರೂವ್ ಆಗ್ತೀನಿ ಮಾಡ್ತೀವಿ. ಎಷ್ಟು ದಿನ ಆಗುತ್ತೆ? ಅದೇ ಸರ್ ಅಪ್ರೂವ್ ಆಗಬೇಕು. ಇನ್ನ ಇಲ್ಲಿ ಯಾರು ಹೇಮಂತ್ ಅವ್ರಿಗೆ ಹೇಳಿದ್ರೆ ಅಟ್ಲೀಸ್ಟ್ ಪ್ರಿಯಾರಿಟಿ ಅಲ್ಲಿ ಮಾಡ್ತಾರ ಸರ್? DPR ಅಲ್ಲಿ ಮಾಡ್ಕೊಂಡ್ರೆ ಹೌದಾ? ರೋಡಿಂದ ಹೋಗ್ಬೇಕಂದ್ರೆ 1.5 ಕಿಲೋಮೀಟರ್ ಜಾಸ್ತಿ ದೂರ ಇದೆ. ಮೇನ್ ರೋಡ್ ಅಲ್ಲೇ ಇರೋದು, ಗುಡಿಬಂಡೆ ರೋಡ್. ಇಲ್ಲಿಂದ ಹೋಗ್ಬೇಕಂದ್ರೆ 1.5 ಕಿಲೋಮೀಟರ್. ಬಟ್ ಅಲ್ಲಿ ಯಾವ್ದು ನಿಯರ್ ಅಲ್ಲಿ ಬೇರೆ ಮನೆಗಳು ಇಲ್ಲಿಂದ ಕಂಟಿನ್ಯೂ ಮಾಡ್ಬೇಕು ಅಷ್ಟೇ. ಪೈಪ್ ಲೈನ್ ಹಂಗ್ ಬಂದ್ರೆ ವೆಂಕಟೇಶನ್ ಅವ್ರ ಮನೆಗೂ ಅನುಕೂಲ. ಪ್ರಾವಿಷನ್ ಮಾಡಿಸಿ. ಹೌದಾ ಸರ್? ಇನ್ನು ಪರ್ಸನಲ್ ಒಂದು 500 ಮೀಟರ್ಸ್ ಹತ್ರ ಇದೆ. ಅದೊಂದು ಆರ್ಚೊಕ್ಕಲ್ ಇದು 7 ಮನೆಗೆ ನೀರಿನ ವ್ಯವಸ್ಥೆ ಬರ್ಕೊಂಡು ಯಜಮಾನ ನಿಮ್ಮ ಹೆಸರು ನಂಬರ್ ಬರ್ತೀರಿ. ನಮ್ಮ ಹುಡುಗ ಟಚ್ ಅಲ್ಲಿ ಇರ್ತಾರೆ. ಇವ್ರು 1.5 ಕುಂಟೆ ಇದರಲ್ಲಿ ಸ್ವಾಧೀನದಲ್ಲಿ ಇದೀನಿ, ನನ್ಗೆ ದಾಖಲೆ ಬಂದಿಲ್ಲ. ಹಾಗೇನು ಇದು ಕಮ್ಮಿ. ನರಸಮ್ಮ ಚಿಕ್ಕಂಗಪ್ಪ ಏನಣ್ಣ ಅದು? ಮಾಡಿರೋದು ಕಮಿಟಿ ಹಿಡಿಯಕ್ ಆಗಲ್ಲ ಅಂತಂದ್ರಲ್ಲ, ತಮ್ಮ ಕೇಳ್ಕೊಂಡ ಸರಿ. ಅದು ಬೇರೆ ಇದು ಬೇರೆ ಸರ್. ಇವರು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಸರ್ 57. ಗೂಗಲ್ ಇಮೇಜಸ್ ಅಲ್ಲಿ ಇವರು ಸಾಗುವಳಿ ಮಾಡಿಲ್ಲ, ಈಗ ಹೊಸದಾಗಿ ಬಂದಿದ್ದಾರೆ. ಸೊ ಅದು 53 ಹಾಕಿದ್ದಾರೆ ಸರ್. ಅದು 2 ವಿಲೇಜ್ ಅಲ್ಲಿ ಹಾಕಿದ್ದಾರೆ ಸರ್. 1 ವಿಲೇಜ್ ಅಲ್ಲಿ ಪ್ರಾವಿಷನ್ ಇದೆ, ಅನುಕೂಲ ಆಗುತ್ತೆ. ಇನ್ನೊಂದು ಇದನ್ನ ಹೊಸದಾಗಿ ಹಾಕಿರೋದು ಮಾಡಕ್ ಆಗಲ್ಲ. 3 ವರ್ಷ ಸಾಗುವಳಿ ಮಾಡ್ತಾರೆ. ಹೌದಾ? ಹಿಂದೆ ಅರ್ಜಿ ಹಾಕೋದು ಹಿಂದೆ ಸರ್. ಅರ್ಜಿ ಹಾಕೋದ್ರ ಹಿಂದೆ ಈಗ ಒಂದು ರೀಸೆಂಟ್ ಆಗಿ ಸಾಗುವಳಿ ಮಾಡ್ತಾರೆ. ಅದೇ ಬೆಳೆ ಇಕ್ಕಲ್ಲ, ನಮ್ಗೆ ಆಕ್ಸಿಡೆಂಟ್ ಆಗಿ ಒಂದು ವರ್ಷ ಬೆಳೆ ಇಕ್ಕಲ್ಲ ಸರ್. ಬೆಳೆ ಗೂಗಲ್ ಅಲ್ಲಿ ಸ್ಯಾಟಲೈಟ್ ಅಲ್ಲಿ ತೆಗಿತಾ ಇದ್ದಾರೆ. ಅದನ್ನ ಮತ್ತೆ ಸ್ಕ್ರೂಟನಿ ಆಗುತ್ತೆ ಸರ್. ಹಿಂದೆಲ್ಲ ಈಗ ನಮ್ಮ ಸಾಹೇಬ್ರು ಕೃಷ್ಣ ಬೈರೇಗೌಡ ಸಾಹೇಬ್ರು ಬಹಳ ರೂಲ್ಸ್ ಟೈಟ್ ಮಾಡಿದ್ದಾರೆ. ಅದು ಆಟೋಮೆಟಿಕ್ ಆಗಿ ಗೂಗಲ್ ಇಮೇಜಸ್ ಸ್ಯಾಟಲೈಟ್ ತೆಗೆದು ಕೊಡುತ್ತೆ. ಏನು ಮೊದಲ ತರ ಏನು ನಾವೇನು ನಮ್ಗೆ ಪವರೇ ಇರಲ್ಲ. ಅವ್ರು ಡಾಕ್ಯುಮೆಂಟ್ ಕೊಟ್ಟಿದ್ದನ್ನ ಮಾಡ್ಬೇಕು. ಒಂದೇನೋ ಮಾಡ್ಕೊಡ್ತಾರ ಅಂತ ನೋಡಿ ಅಣ್ಣ. ಇನ್ನೊಂದು ಸರ್ 53 ನಲ್ಲಿ ಒಂದು ಅರ್ಜಿ ಹಾಕಿದ್ದಾರೆ, 57 ನಲ್ಲಿ ಒಂದು ಅರ್ಜಿ ಹಾಕಿದ್ದಾರೆ. ಈಗ 53 ನಲ್ಲಿ ಹಾಕಿರೋ ನರಸಮ್ಮ ಇದಾಯಿನಾ ಒಂದು 53 ನಲ್ಲಿ ಹಾಕಿರೋ ಅರ್ಜಿನ ನಾವು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್. 70 ಬಂದಿದೆ. 57 ಕೂಡ ಕೇಳ್ತಾ ಇದ್ದಾರೆ. 2 ಅರ್ಜಿಗಳನ್ನು ಮಾಡಿ ಅಂತ ಕೇಳ್ತಾರೆ ಸರ್. ಒಂದಾಗುತ್ತೆ. యజమాండ చూడు ఇంత క్లియర్ గా చెప్తాడారు కదా, ఒకటి అవుతుందంటే ఇంకోటి కాయలదంట. ಈಗ ನೀವೇನ್ ಮಾಡಿ ಅಲ್ಲಿ ವ್ಯವಸಾಯ ಕಂಟಿನ್ಯೂ ಮಾಡಿ. ಸರ್ವೆ ಆ ಕಮಿಟಿಗೂ ಈ ಕಮಿಟಿ ನೆಕ್ಸ್ಟ್ ಕಮಿಟಿ 2 ವರ್ಷ ಆದ್ಮೇಲೆ ಸರ್, 1 ವರ್ಷ ಆದ್ಮೇಲೆ ಅವಾಗ ಅಪ್ರೂವಲ್ ಮಾಡಿದ್ರೆ ಸರ್. ಇವ್ರು ಸ್ವಾಧೀನ ಬಿಟ್ಕೊಡೋದು ಬೇಡ, ವ್ಯವಸಾಯ ಮಾಡ್ಕೊಂಡು అంతే అట్లా చేయండి. మీరు చేసుకొని పోండి. ఇంకొక కమిటీలో పెట్టినోడు సరిపోతుంది. జమీను 1 ఎకరా గవర్నమెంట్ ల్యాండ్ లో చేసింది. దానికి
अर्ज में पूरे ಅರ್ಜಿ ಅಕ್ನಾಲಜ್ಮೆಂಟ್ ಸುಟ್ಟೋಗಿದೆಯಂತೆ. ಅಕ್ನಾಲಜ್ಮೆಂಟ್ ನಮ್ಮ ಹತ್ರ ಇರುತ್ತೆ ಸರ್, ಇದ್ರೆ ಅರ್ಜಿ ಇರುತ್ತೆ ಸರ್. ಇದೊಂದು ಜಮೀನಲ್ಲಿ ಅರ್ಜಿ ಇದಾಗಿಲ್ಲ, ಅದಿನ್ನ ಸಾಗುವಳಿ ಬಂದಿಲ್ಲ. ಕೊಯ್ಲೆಲ್ಲ ಪುಟಾಪ್ ಆಗಿತ್ತು, ಅಣಶಂಪೇಟಲ್ಲಿ ಮುಂಜೂರಾಗಿತ್ತು. ಟಪ್ಪರ್ನಲ್ಲಿ ಸರ್ವೆ ನೋಡಿ ಸರ್, ಈಗ ಚೆಕ್ ಮಾಡ್ಬೇಕು ಸರ್. ಇದು ಎರಡು ಚೆಕ್ ಮಾಡಿ ಅಣ್ಣ, ಇವೆರಡು ಇವ್ರದ್ದು ನೋಡಿ ಅದು ಸುಟ್ಟೋಗಿದೆ ಅಂತ ಫಾಲೋ ಅಪ್ ಮಾಡ್ತೀರಾ? ಯಜಮಾನ ಅವ್ರ ಹತ್ರ ಇಲ್ಲ ಅಂದ್ರೆ ನಮ್ಮ ಹತ್ರ ಇದೆ. ಹೆಸರು ಬರ್ಕೊಳ್ಳಿ ಅವ್ರದ್ದು. ವಾಟರ್ ಫಿಲ್ಟರ್ MLA ಲ್ಯಾಂಡ್ ಇದು ವಾಟರ್ ಫಿಲ್ಟರ್ ಫಾಲೋ ಅಪ್ ಮಾಡ್ಕೊಂಡು MLA ಫಂಡ್ ಅಲ್ಲಿ ಇಮಿಡಿಯೇಟ್ ಆಗಿ ಹಾಕ್ಸ್ಬಿಡಿ. ಅಣ್ಣ ಹಾಕ್ಸ್ತೀನಿ ಅಣ್ಣ, ಇಮಿಡಿಯೇಟ್. ಈಗ ನಾಳೆನೇ ಲೆಟರ್ ಕೊಡ್ತೀನಿ, ಒಂದು ವಾರ 15 ದಿನದಲ್ಲಿ ಹಾಕ್ಬಿಡ್ತಾರೆ. ಓವರ್ ಟ್ಯಾಂಕ್ ಊರ್ ಮಧ್ಯದಲ್ಲಿ ಬೇಡ, ಊರಿಂದ ಆ ಕಡೆ ರೋಡಲ್ಲೇ ಮೈನ್ ಬೆಟ್ಟದಲ್ಲಿ ಜಾಗ ಇದೆ, ಅಲ್ಲಿ ಮಾಡ್ರಿ ಅಂತಂದ್ರೆ ಇವ್ರು ಅಲ್ಲಿ ಮಾಡಕ್ ಹೋಗಲ್ಲ. ಅಲ್ಲಿ ಮಾಡಿದ್ರೆ ಕರೆಂಟ್ ಇಲ್ದಿದ್ರು ನೀರು ಬರುತ್ತೆ, ಇಲ್ಲಿ ತೆಗ್ಗಲ್ ಮಾಡಿದ್ರೆ ನಮ್ಗೆ ಕರೆಂಟೇ ಇರ್ಬೇಕು, ನೀರು ಯಾಕಂದ್ರೆ ಅಲ್ಲಿ ಮಾಡೋದು. ಈಗ ಅವ್ರು ಹೇಳೋದೇನಂದ್ರೆ, ಈಗ ನೀವು ಸರ್ಕಾರಿ ಇದರಲ್ಲಿ ಹೇಳ್ತೀರಿ, ಗ್ರಾಮ ಠಾಣದಾದ್ರೆ ಗ್ರಾಮ ಪಂಚಾಯತಿ ಜಾಗ ಇರ್ತದೆ, ಸರ್ಕಾರದಾದ್ರೆ ತಹಶೀಲ್ದಾರ್ ಪರ್ಮಿಷನ್ ಕೊಡಬೇಕು, ಅದನ್ನ ಬೇರೆ ಪರ್ಪಸ್ಗೂ ಯೂಸ್ ಮಾಡ್ಕೋಬಹುದು. ಗ್ರಾಮ ಠಾಣದಲ್ಲಿ ಇತ್ತಂದ್ರೆ ಗುರುತ್ವಾಕರ್ಷಣೆ ಬಲ ಪರವಾಗಿ ನೀರು ಎಲ್ಲಿ ಸರಾಗಿ ಹೋಗೋಗುತ್ತೋ ಅಲ್ಲಿ ಪ್ಲಾನ್ ಮಾಡ್ತಾರೆ. ಈಗ ಇವ್ರು ಹೇಳ್ದಂಗ ಅಲ್ಲೇ ಮಾಡ್ರಿ. ಅದೇ ಸರ್, ಅದು ಗ್ರಾಮ ಠಾಣಾ ವ್ಯಾಪ್ತಿ ಆದ್ರೆ ನಾವು ತಗೋತೀವಿ, ಅದು ಸರ್ಕಾರಿ ಜಮೀನು. ಏನ್ ಸರ್ ಕೊಡ್ಲಿಕ್ಕಿದೆಯಾ ಸರ್? ಗ್ರಾಮ ಠಾಣಾ ಪೊಸಿಷನ್ ಇರೋಣ ಸರ್. ಈಗ ಅಲ್ಲೇ ಮಾಡ್ಬೇಕು ಅಂದ್ರೆ ಕೊಡೋಣ. ನೀವು ಒಂದ್ ಕೆಲಸ ಮಾಡ್ರಿ, ನೀವು ಪತ್ರ ಬರೀರಿ ಮದ್ರೆಡ್ಡಿ ಸರ್, ಇವ್ರ ಊರವರೆಲ್ಲ ಹೇಳಿದ್ರೆ ಅಲ್ಲೇ ಮಾಡಿ. ಇಲ್ಲಿ ಈಗ ವಾಟರ್ ಫಿಲ್ಟರ್ ಎಲ್ಲ ಹಾಕ್ಸೋದು? ವಾಟರ್ ಫಿಲ್ಟರ್ ಟ್ಯಾಂಕ್ ಐತಲ್ಲ ಸರ್, ಇಲ್ಲೇ ಜಾಗ ಐತೆ. ಇಲ್ಲ ಅಂದ್ರೆ ದೇವಸ್ಥಾನ ಐತಿ, ದೇವಸ್ಥಾನದ ಹತ್ರ ಹೋಗ್ಲೇಬೇಕು ನಾವು. ಅಲ್ಲಿ ಜಾಗ ಐತೆ, ಅಲ್ಲೇ ಹಾಕೊಂಡು. ದೇವಸ್ಥಾನದ ಹತ್ರ ಜಾಗ ಇದೆಯಾ? ಇದೆ ಸರ್. ಇಲ್ಲ ಅನುಕೂಲ ಮಾಡ್ಕೊಡ್ತೀವಿ. ದೇವಸ್ಥಾನ ಊರ್ ಒಳಗಡೆ ಇರ್ಲಿ ಸರ್. ಅದ RO ಪ್ಲಾಂಟ್ ದೇವಸ್ಥಾನ ತಾವ್ ಹೆಚ್ಚಾ కాదు ఎలాంటి ఇప్పుడు ఓవర్ రేట్ ట్యాంకు తహసీల్దార్ సార్ పర్మిషన్ ఇస్తారు, మీరు ఏడ చెప్తారు ఆడే వేపిస్తాను. వాటర్ ఫిల్టర్ ఏదన్నా ఇది అడిసి ఇంకేడు దావా దేవస్థానం ముడిచిపోలే ಸರ್, ಅದೇ ಅನುಕೂಲ, ಇಡೀ ಊರಿಗೆ ಅಲ್ಲೇ ಅನುಕೂಲ. ಎಷ್ಟು ಬೇಕು ಮದ್ರೆಡ್ಡಿ ಸರ್ ವಾಟರ್ ಫಿಲ್ಟರ್ ಜಾಗ? 20 ಕೊಡ್ತೀವಿ. ಆಯ್ತು ಆಗ್ಬಿಡಿ. ಆಯ್ನ ವಾಟರ್ ಫಿಲ್ಟರ್ ಅಣ್ಣ, ಇದು ಸರ್ ನಾಗರಾಜ್ ಅಣ್ಣ, ಈ ಊರಿಗೆ ವಾಟರ್ ಫಿಲ್ಟರ್ ಬರ್ಕೊಳ್ಳಿ. ಎಷ್ಟೊಂದು 5-6 ಲಕ್ಷದಾದ್ರೆ ಸಾಕು ಸರ್ ವಾಟರ್ ಫಿಲ್ಟರ್? ಚಿಕ್ಕದಿದೆಯಲ್ಲ, ಒಂದು 5-6 ಲಕ್ಷ కదా అన్న. అది స్కూల్ కు వాటర్ ఫిల్టర్ ఇమిడియೇಟ್ అది నేను చేపిస్తాను. ಆ ದೇವಸ್ಥಾನಕ್ಕೆ ಒಂದು ಕಾಂಪೌಂಡ್ ಅನ್ನು ಕಾಂಕ್ರೀಟ್ ರಸ್ತೆ ಮಾಡಿಬಿಟ್ಟು ಅದೇ ಕಾಂಪೌಂಡ್ ಪ್ರಾವಿಷನ್ ಮಾಡಕ್ ಆಗಲ್ಲ ಅನ್ಸುತ್ತೆ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಕಾಂಪೌಂಡ್ ಕೊಡಲ್ಲ, CC ರಸ್ತೆ ಹಾಕ್ಸ್ತೀನಿ.